ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್. ಇವತ್ತಿನ ವಿಡಿಯೋದಲ್ಲಿ ನಾವು ರಿಫೈನ್ಡ್ ಆಯಿಲ್ಸ್ ಬಗ್ಗೆ ಮಾತಾಡೋಣ. ಸುಮಾರು ಜನಕ್ಕೆ ಭಯ ಇದೆ, ರಿಫೈನ್ಡ್ ಆಯಿಲ್ಸ್ ಬಳಸಬಹುದಾ ಇಲ್ವಾ, ಇದರಿಂದ ಕ್ಯಾನ್ಸರ್ ಆಗುತ್ತಾ, ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಸುಮಾರು ಜನ ಕೇಳ್ತಾರೆ. ಇನ್ನು ಕೆಲವೊಬ್ರು ರಿಫೈನ್ಡ್ ಆಯಿಲ್ಸ್ ನ ರೆಗ್ಯುಲರ್ ಆಗಿ ಬಳಸ್ತಾರೆ. ಸೊ ಏನ್ ಮಾಡ್ಬೇಕು, ಯಾವ ರೀತಿ ಈ ಎಣ್ಣೆನ ಬಳಸಬೇಕು, ಅಥವಾ ಇದು ಒಳ್ಳೇದಾ ಕೆಟ್ಟದಾ ಅಂತ ನೋಡೋಣ. ರಿಫೈನ್ಡ್ ಆಯಿಲ್ಸ್ ಅಂತ ಅರ್ಥ ಏನು? ಯಾವುದೇ ಎಣ್ಣೆನ ತೆಗೆದು ಬಿಟ್ಟು ಅದನ್ನ ರಿಫೈನಿಂಗ್ ಪ್ರಾಸೆಸ್ ಮಾಡ್ತಾರೆ. ಅಂದ್ರೆ ಇದರಲ್ಲಿರುವ ಇಂಪ್ಯೂರಿಟೀಸ್ ಗಳನ್ನ ತೆಗಿತಾರೆ, ಅಥವಾ ಇದಕ್ಕೆ ಬ್ಲೀಚಿಂಗ್ ಏಜೆಂಟ್ಸ್ ನ ಹಾಕ್ತಾರೆ, ಅದನ್ನ ಒಳ್ಳೆ ಕಲರ್ ಚೆನ್ನಾಗಿ ಬರ್ಬೇಕು ಅಂತ. ಆಮೇಲೆ ಎಣ್ಣೆಗಳಿಗೆ ಸಾಧಾರಣ ಒಂದು ಸ್ಮೆಲ್ ಇರುತ್ತೆ, ಆ ಸ್ಮೆಲ್ ಇರಬಾರ್ದು ಅಂತ ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ ಹಾಕ್ತಾರೆ. ಅದಲ್ಲದೆ ನಿಮ್ಗೆ ಈ ಎಣ್ಣೆ ಜಾಸ್ತಿ ದಿನ ಬರ್ಬೇಕು, ಹಾಳಾಗಬಾರ್ದು ಬೇಗ ಅಂತ ಪ್ರಿಸರ್ವೇಟಿವ್ಸ್ ಗಳನ್ನ ಹಾಕ್ತಾರೆ. ಸೊ ಈ ರಿಫೈನ್ಡ್ ಆಯಿಲ್ಸ್ ಇದೆಲ್ಲ ಪ್ರೊಸೆಸ್ ಆಗಿ ಬರುವಂತದ್ದು. ಅದ್ರ ಜೊತೆಗೆ ಇದನ್ನ ಹೀಟ್ ಮಾಡಿ ತೆಗಿತಾರೆ. ಸಾಧಾರಣ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ತುಂಬಾ ಎಫೆಕ್ಟಿವ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಈ ಹೀಟಿಂಗ್ ಪ್ರೊಸೆಸ್ ಅಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕಾಗಿ ರಿಫೈನ್ಡ್ ಆಯಿಲ್ಸ್ ಅಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರಲ್ಲ. ಯಾಕಂದ್ರೆ ಇದನ್ನ ಹೀಟ್ ಮಾಡ್ಬಿಟ್ಟು, ಅಂದ್ರೆ ಬಿಸಿ ಮಾಡ್ಬಿಟ್ಟು ಅದನ್ನ ಎಷ್ಟು ಸಾಧ್ಯ ಅಷ್ಟು ಎಣ್ಣೆನ ತೆಗಿತಾರೆ. ಅದಕ್ಕೆ ಅವರು ನಿಮ್ಗೆ ಅಷ್ಟು ಕಡಿಮೆ ರೇಟಿಗೆ ಕೊಡೋಕೆ ಸಾಧ್ಯ ಆಗ್ತಿರುವಂತದ್ದು. ಆದ್ರೆ ನೀವು ಗಾಣದಲ್ಲಿ ಏನಾದ್ರೂ ಲೋಕಲ್ ಗಾಣದಲ್ಲಿ ನೀವು ಹೋಗಿ ತಗೊಂಡ್ರೆ ಅದೇ ಎಣ್ಣೆ ಎಷ್ಟು ಕಾಸ್ಟ್ಲಿ ಆಗಿರುತ್ತಲ್ವಾ. ಯಾಕಂದ್ರೆ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಆಗಿರುತ್ತೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಇದರಲ್ಲಿ ಹೀಟ್ ಮಾಡಲ್ಲ. ಸೊ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಏನು ಲಾಸ್ ಆಗುತ್ತೆ ಅದು ನಿಮ್ಗೆ ಲಾಸ್ ಆಗೋದಿಲ್ಲ. ಸ್ಪೆಷಲಿ ಟೋಕೋಫೆರಾಲ್ಸ್ ಅಂತ ಹೇಳ್ತೀವಿ, ವೈಟಮಿನ್ ಇ ಕಾಂಟೆಂಟ್ ಆಯಿಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಆಯಿಲ್ ಅಲ್ಲಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಲ್ಲಿ ಈ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಸಿಗುತ್ತೆ. ಅದಲ್ಲದೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಲ್ಲಿ ಯಾವುದೇ ತರದ ಪ್ರೊಸೆಸಿಂಗ್ ಮಾಡೋದಿಲ್ಲ. ಅಂದ್ರೆ ಎಕ್ಸ್ಟ್ರಾ ಕೆಮಿಕಲ್ಸ್ ಹಾಕಿ ಅಥವಾ ಇದಕ್ಕೆ ಕಲರ್ ಬರಕ್ಕಾಗ್ಲಿ ಅಥವಾ ಜಾಸ್ತಿ ಸಮಯ ಇರಬೇಕು ಅಂತ ಆಗ್ಲಿ ಅದಕ್ಕೆ ಏನು ಕೆಮಿಕಲ್ಸ್ ಆಡ್ ಮಾಡಲ್ಲ. ಕೆಲವೊಂದ್ಸಲ ಏನ್ ಮಾಡುತ್ತೆ, ರಿಫೈನಿಂಗ್ ಪ್ರೊಸೆಸ್ ಅಲ್ಲಿ ರಿಫೈನ್ಡ್ ಆಯಿಲ್ ಅಲ್ಲಿ ಏನ್ ಕೆಮಿಕಲ್ಸ್ ಅವರು ಬಳಸಿರ್ತಾರೆ ಅದರ ರೆಸಿಡ್ಯೂಸ್ ಉಳ್ಕೊಂಡ್ ಬಿಡುತ್ತೆ. ಆ ಕೆಮಿಕಲ್ಸ್ ನ ತೆಗೆಯೋ ಪ್ರಯತ್ನ ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ, ಬಟ್ ಅದ್ರ ಜೊತೆಗೆ ಕೆಲವೊಂದು ಕೆಮಿಕಲ್ಸ್ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಆ ಕೆಮಿಕಲ್ಸ್ ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಬಟ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಗಳನ್ನ ಹಾಕೋದಿಲ್ಲ. ಅದರಿಂದ ಇದು ಜಾಸ್ತಿ ಇದಕ್ಕೆ ಅಡ್ವಾಂಟೇಜ್ ಇದೆ. ಇನ್ನೊಂದು ಏನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ, ನೀವು ರೀಜನಲ್ ಆಗಿರುವ ಎಣ್ಣೆ ಬಳಸೋದು ತುಂಬಾ ಒಳ್ಳೇದು. ಅಂದ್ರೆ ಈಗ ನಾರ್ತ್ ಇಂಡಿಯನ್ಸ್ ಏನ್ ಮಾಡ್ತಾರೆ, ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆನ ಬಳಸ್ತಾರೆ. ಬಟ್ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಗೆ ಅದು ಸೆಟ್ ಆಗೋದಿಲ್ಲ. ಆ ಎಣ್ಣೆ ದಿನನಿತ್ಯ ಬಳಕೆ ಮಾಡಕ್ಕೆ ನಮ್ಗೆ ಆಗೋದಿಲ್ಲ. ಸೊ ಅದಕ್ಕಾಗಿ ರೀಜನ್ ಪ್ರಕಾರ ನೀವು ಯೂಸ್ ಮಾಡ್ಬೇಕು. ಅಂದ್ರೆ ನಾರ್ತ್ ಇಂಡಿಯಾ ಇಂದ ಇದ್ರೆ ಸಾಸಿವೆ ಎಣ್ಣೆ ಬಳಸಬಹುದು, ಅಥವಾ ಈ ಸೌತ್ ಇಂಡಿಯಾದಲ್ಲಿ ಇದ್ರೆ ಕರ್ನಾಟಕದಲ್ಲೂ, ಸೌತ್ ಕರ್ನಾಟಕದಲ್ಲಿ ನಾವು ಕೊಬ್ಬರಿ ಎಣ್ಣೆ ಬಳಸ್ತೀವಿ ಅಲ್ವಾ, ಅದನ್ನು ಕೂಡ ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಬಳಸಿ. ಈ ಕೊಬ್ಬರಿ ಎಣ್ಣೆ ಅನ್ನೋದು ತುಂಬಾ ಒಳ್ಳೆ, ಅದು ಲಾರಿಕ್ ಆಸಿಡ್ ಇರುತ್ತೆ, ಅದರಲ್ಲಿ ಒಳ್ಳೆ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಇರುತ್ತೆ. ಇದೆಲ್ಲ ನಮ್ಮ ದೇಹಕ್ಕೆ ಒಳ್ಳೇದು. ಸೊ ನೀವು ಕೊಕೊನಟ್ ಆಯಿಲ್ ನ ಬಳಸಬಹುದು. ಇನ್ನು ಕೆಲವೊಬ್ರು ಗ್ರೌಂಡ್ ನಟ್ ಆಯಿಲ್ ಅಂದ್ರೆ ಶೇಂಗಾ ಎಣ್ಣೆನ ಬಳಸ್ತಾರೆ, ಕಡ್ಲೆಕಾಯಿ ಎಣ್ಣೆನ ಬಳಸ್ತಾರೆ. ಅದು ಕೂಡ ನಿಮ್ಮ ರೀಜನಲಿ ಅವೈಲೇಬಲ್ ಇದ್ರೆ ಅದು ಕೂಡ ಒಳ್ಳೇದು. ಅದು ಕೂಡ ಲೋಕಲ್ ಗಾಣದಿಂದ ತಗೊಂಡ್ ಬನ್ನಿ, ಅದನ್ನ ಯೂಸ್ ಮಾಡಿ. ಈಗ ನಾರ್ತ್ ಕರ್ನಾಟಕ ಕಡೆ ನಾವು ಕುಸ್ಬಿ ಎಣ್ಣೆ ಅಂತೀವಿ, ಅಂದ್ರೆ ಸ್ಯಾಫ್ಲವರ್ ಆಯಿಲ್, ಇದನ್ನ ಬಳಸ್ತೀವಿ. ಸೊ ನಿಮ್ಗೆ ಲೋಕಲ್ ಆಗಿ ಯಾವ ಎಣ್ಣೆ ಅವೈಲೇಬಲ್ ಇದೆ ನಿಮ್ಮ ಗಾಣದಿಂದಾನೇ ಸೋರ್ಸ್ ಮಾಡ್ಕೊಳ್ಳಿ. ಅದು ಸ್ಮಾಲ್ ಬ್ಯಾಚಸ್ ಅಲ್ಲಿ ಪ್ರಿಪೇರ್ ಮಾಡಿರ್ತಾರೆ, ಅದು ಬೇಗ ಹಾಳಾಗೋದಿಲ್ಲ. ಅವರು ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಹಾಕೋದಿಲ್ಲ, ಅದಕ್ಕೆ ಬರೀ ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ರೆಡಿ ಮಾಡ್ತಾರೆ, ಒಂದೇ ಸಲ ಜಾಸ್ತಿ ಕ್ವಾಂಟಿಟಿ ಪ್ರಿಪೇರ್ ಮಾಡೋದಿಲ್ಲ. ಸೊ ಹಾಗಾಗಿ ಲೋಕಲ್ ಗಾಣದಿಂದ ನೀವು ತಗೊಳ್ಳಿ, ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅವೈಲೇಬಲ್ ಇದ್ರೆ ಅದನ್ನ ಪರ್ಚೇಸ್ ಮಾಡಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ತಿದ್ರು ಕೂಡ ಕೆಲವು ಜನ ಏನ್ ಮಾಡ್ತಾರೆ, ತುಂಬಾ ಹೈ ಟೆಂಪರೇಚರ್ಗೆ ಹೀಟ್ ಮಾಡ್ತಾರೆ ಅಥವಾ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾರೆ. ಹಿಂಗ್ ಮಾಡೋದಿದ್ರೆ ಅದು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ತಗೊಂಡ್ರು ಕೂಡ ಯಾವುದೇ ಯೂಸ್ ನಿಮ್ಗೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಗೆ ಒಂದು ಲಿಮಿಟೆಡ್ ಸ್ಮೋಕಿಂಗ್ ಪಾಯಿಂಟ್ ಇರುತ್ತೆ. ಈ ಸ್ಮೋಕಿಂಗ್ ಪಾಯಿಂಟ್ ಗಿನ ಜಾಸ್ತಿ ಹೀಟ್ ಮಾಡಿದಾಗ ಆಯಿಲ್ ಅಲ್ಲಿ ಫ್ರೀ ರಾಡಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ನೀವು ನೋಡಿರ್ಬೋದು, ಕಪ್ಪಗೆ ಆಗ್ತಾ ಇರುತ್ತೆ ಅಲ್ವಾ, ಲೈಕ್ ತುಂಬಾ ಬ್ಲಾಕ್ ರೆಸಿಡ್ಯೂ ಆಗಿರುತ್ತೆ. ನಿಮ್ಗೆ ಆ ಎಣ್ಣೆ ಫುಲ್ಲು ಕಪ್ಪು ಕಲರ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಅದರಲ್ಲಿ ಜಾಸ್ತಿ
ಫ್ರೀ ರ್ಯಾಡಿಕಲ್ಸ್ ಇದೆ ಅಂತ ಅರ್ಥ. ಇದು ನಮ್ಮ ದೇಹದಲ್ಲಿ ಟಾಕ್ಸಿನ್ ತರ, ವಿಷ ತರ ವರ್ಕ್ ಮಾಡುತ್ತೆ. ಸೊ ಜಾಸ್ತಿ ಕ್ವಾಂಟಿಟೀಸ್ ಈ ಫ್ರೀ ರ್ಯಾಡಿಕಲ್ಸ್ ಇದ್ದಾಗ ನಮ್ಗೆ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಸೊ ಯಾವುದೇ ಎಣ್ಣೆ ಆಗಿದ್ರು ನೀವು ತುಂಬಾ ಹೈ ಟೆಂಪರೇಚರ್ಗೆ ಬಳಸಬೇಡಿ. ನೀವೇನಾದ್ರೂ ಫ್ರೈ ಮಾಡಕ್ಕೆ ಎಲ್ಲ ಯೂಸ್ ಮಾಡ್ತಿದ್ರೆ ರಿಫೈನ್ಡ್ ಆಯಿಲ್ ಬಳಸೋದು ತುಂಬಾ ಬೆಟರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ಗಿನ. ಯಾಕಂದ್ರೆ ಅದರಲ್ಲಿ ಸ್ಮೋಕಿಂಗ್ ಪಾಯಿಂಟ್ ಹೈ ಆಗೋ ತರ ಅವರು ಮಾಡಿರ್ತಾರೆ. ಸೊ ಅದಕ್ಕೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ನ ನೀವು ಹೈ ಟೆಂಪರೇಚರ್ ನ ಹೀಟ್ ಮಾಡಬೇಡಿ, ರಿಪೀಟೆಡ್ ಆಗಿ ಅದನ್ನ ಯೂಸ್ ಮಾಡಬೇಡಿ. ತುಂಬಾ ಕಮ್ಮಿ ಕ್ವಾಂಟಿಟಿ ಕೂಡ ತುಂಬಾ ಇಂಪಾರ್ಟೆಂಟ್. ಆಯಿಲ್ ಅನ್ನುವಂಥದ್ದು ಒಂದು ಫ್ಯಾಟ್. ಸೊ ಫ್ಯಾಟ್ ಅಲ್ಲಿ ತುಂಬಾ ಹೈ ಕ್ಯಾಲರೀಸ್ ಇರುತ್ತೆ. ನೀವು ಎಷ್ಟು ಜಾಸ್ತಿ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತೀರಾ ಅಷ್ಟು ನಿಮ್ಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಕೊಲೆಸ್ಟ್ರಾಲ್ ಲೆವೆಲ್ ಹೈ ಆಗುತ್ತೆ, ವೇಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಯಾವ ಎಣ್ಣೆ ಬಳಸೋದು ಅನ್ನೋಕಿನ ಕ್ವಶನ್ ಎಷ್ಟು ಎಣ್ಣೆ ಬಳಸಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಏನಾದ್ರೂ ರಿಫೈನ್ಡ್ ಆಯಿಲ್ ಈಸಿ ಆಗ್ತಿದೆ ಬಳಸಕ್ಕೆ, ನನ್ಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತುಂಬಾ ಕಾಸ್ಟ್ಲಿ ಇದೆ, ಅಷ್ಟು ಖರ್ಚು ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ರಿಫೈನ್ಡ್ ಆಯಿಲೇ ಬಳಸಿ. ಆದ್ರೆ ಕ್ವಾಂಟಿಟಿ ತುಂಬಾ ಕಡಿಮೆ ಮಾಡಿ, ಅದನ್ನ ಫ್ರೈಡ್ ಫುಡ್ ತಿನ್ನೋದನ್ನ ಕಡಿಮೆ ಮಾಡಿ. ನೀವು ಸಾಧಾರಣ ದಿನನಿತ್ಯ ಅಡಿಗೆಗೆ ಏನ್ ಯೂಸ್ ಮಾಡ್ತೀರಾ ತುಂಬಾ ಕಮ್ಮಿ ಕ್ವಾಂಟಿಟಿ ಯೂಸ್ ಮಾಡ್ಬೇಕು. ಅದು ತುಂಬಾ ಮುಖ್ಯ. ಅದಲ್ಲದೆ ಕೆಲವು ಜನ ಏನ್ ಮಾಡ್ತಾರೆ, ಯಾವ್ದು ಆಲಿವ್ ಆಯಿಲ್ ತುಂಬಾ ಹೆಲ್ದಿ ಅಂತ ಆಲಿವ್ ಆಯಿಲ್ ಯೂಸ್ ಮಾಡಕ್ಕೆ ಶುರು ಮಾಡ್ತಾರೆ. ಅಥವಾ ಸ್ಯಾಲಡ್ ಮೇಲೇನು ಸುಮ್ನೆ ಆಲಿವ್ ಆಯಿಲ್ ಹಾಕೊಂಡು ತಿನ್ನುವಂಥದ್ದು. ಈಗ ಅವಕಾಡೋ ಆಯಿಲ್ ಬಂದಿದೆ, ಫ್ಲಾಕ್ಸ್ ಸೀಡ್ ಆಯಿಲ್ ಬಂದಿದೆ, ಇದೆಲ್ಲ ಒಳ್ಳೇದು ಅಂತ ಯೂಸ್ ಮಾಡಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಆ ತರದನ್ನೆಲ್ಲ ಮಾಡಬೇಡಿ. ಲೋಕಲ್ ಏನ್ ಆಯಿಲ್ಸ್ ಇದೆ ಅದನ್ನ ಯೂಸ್ ಮಾಡಿ. ಡೆಫಿನೆಟ್ಲಿ ಆಲಿವ್ ಆಯಿಲ್ ಅಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಇದೆ, ಅದು ಬೆನಿಫಿಷಿಯಲ್. ಆದ್ರೆ ಅದು ತುಂಬಾ ಕಮ್ಮಿ ಕ್ವಾಂಟಿಟೀಸ್ ಅಲ್ಲಿ ನೀವು ಯೂಸ್ ಮಾಡಬೇಕು. ನೀವು ಸಾಧಾರಣ ದಿನನಿತ್ಯ ಬಳಸೋ ಎಣ್ಣೆ ಜೊತೆಗೆ ಅದು ಕೂಡ ಬಳಸಿದ್ರೆ ಅದು ನಿಮ್ಗೆ ಹೆಲ್ತ್ ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗೋದಿಲ್ಲ, ನಿಮ್ಗೆ ಡ್ಯಾಮೇಜೇ ಮಾಡುತ್ತೆ. ಸೊ ಅದಕ್ಕೆ ಜಾಸ್ತಿ ಫ್ಯಾಟ್ಸ್ ಮೇಲೆ ಹೋಗ್ಬೇಡಿ. ಇನ್ನೊಂದು ಸನ್ಫ್ಲವರ್ ಆಯಿಲ್, ಈ ಸೀಡ್ ಆಯಿಲ್ಸ್ ಎಲ್ಲ ಏನಿದೆ ಅದರಲ್ಲಿ ಒಮೆಗಾ 6 ತುಂಬಾ ಜಾಸ್ತಿ ಇರುತ್ತೆ. ಸ್ಪೆಷಲಿ ರಿಫೈನ್ಡ್ ಆಯಿಲ್ ಅಲ್ಲಿ ಇನ್ನೂ ಜಾಸ್ತಿ ಒಮೆಗಾ 6 ಕಾಣಿಸ್ ಬರುತ್ತೆ. ಒಮೆಗಾ 6 ಅನ್ನುವಂಥದ್ದು ಒಮೆಗಾ 3 ಮತ್ತೆ ಒಮೆಗಾ 6 ಒಳ್ಳೆ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ನಾವು ಒಮೆಗಾ 3 ತುಂಬಾ ಕಮ್ಮಿ ಕನ್ಸ್ಯೂಮ್ ಮಾಡ್ತೀವಿ ಫುಡ್ ಅಲ್ಲಿ, ಬಟ್ ಒಮೆಗಾ 6 ತುಂಬಾ ಜಾಸ್ತಿ ತಗೊಂಡಾಗ ನಮ್ಮ ದೇಹದಲ್ಲಿ ಅದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಬರುತ್ತೆ. ಸ್ಪೆಷಲಿ ಈ ಸನ್ಫ್ಲವರ್ ಆಯಿಲ್ ಅಲ್ಲಿ, ಸ್ಯಾಫ್ಲವರ್ ಆಯಿಲ್ ಅಲ್ಲಿ ಎಲ್ಲ ಒಮೆಗಾ 6 ತುಂಬಾ ಜಾಸ್ತಿ ಇರೋ ಕಾರಣ ನಾವು ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಒಮೆಗಾ 3 ರಿಚ್ ಆಯಿಲ್ಸ್ ನ ಬಳಸಿದ್ರೆ ತುಂಬಾ ಬೆಟರ್. ಸೊ ಈ ರೀತಿ ಕಾಂಬಿನೇಷನ್ ಆಗಿ ಆಯಿಲ್ಸ್ ಬಳಸೋದು ಕೂಡ ಒಳ್ಳೇದು. ಒಂದ್ಸಲ ನೀವು ಕೊಬ್ಬರಿ ಎಣ್ಣೆ ಬಳಸಿ, ಇನ್ನೊಂದ್ಸಲ ನೀವು ಶೇಂಗಾ ಕಡಲೆಕಾಯಿ ಎಣ್ಣೆ ಬಳಸಿ, ಇನ್ನೊಂದ್ಸಲ ಕುಸ್ಬೆ ಎಣ್ಣೆ ಬಳಸಿ. ಈ ರೀತಿ ಬ್ಯಾಲೆನ್ಸ್ ಅಲ್ಲಿ ಕಾಂಬಿನೇಷನ್ ಆಗಿ ಕೂಡ ಬಳಸಬಹುದು. ಅಥವಾ ಸ್ಯಾಲಡ್ಗೆ ಅಥವಾ ಲೈಟ್ ನೀವು ವೆಜಿಟೇಬಲ್ಸ್ ಅಷ್ಟೇ ನೀವು ರೋಸ್ಟ್ ಮಾಡಕ್ಕೆ ಆಲಿವ್ ಆಯಿಲ್ ಬಳಸಿ. ಅಡಿಗೆಗೆ ನೀವು ನಾರ್ಮಲ್ ಮನೆಯಲ್ಲಿ ಗಾಣದಿಂದ ತಂದಿರೋ ಎಣ್ಣೆ ಬಳಸಿ. ಈ ತರ ಚೇಂಜಸ್ ಮಾಡಿಕೊಂಡು ಕಾಂಬಿನೇಷನ್ ಅಲ್ಲಿ ಆಯಿಲ್ಸ್ ನ ಯೂಸ್ ಮಾಡಿದ್ರೆ ಕೂಡ ಒಳ್ಳೇದು. ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಈ ಎಣ್ಣೆಯಿಂದ ಸಿಗುತ್ತೆ. ಆಮೇಲೆ ರಿಫೈನ್ಡ್ ಆಯಿಲ್ಸ್ ಬಂದಾಗ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇಲ್ಲದೆ ಇರುವ ಕಾರಣ ಅದು ಎಂಟಿ ಕ್ಯಾಲರೀಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಕ್ಯಾಲರಿ ಅಂತೂ ಫ್ಯಾಟ್ ಇದೆ ಅಂತ ಕ್ಯಾಲರೀಸ್ ಅಂತೂ ಜಾಸ್ತಿ ಇದೆ, ಬಟ್ ಅದ್ರ ಜೊತೆಗೆ ನಿಮ್ಗೆ ಏನು ನ್ಯೂಟ್ರಿಯೆಂಟ್ಸ್ ಕೂಡ ಸಿಗೋದಿಲ್ಲ. ಅದಕ್ಕಾಗಿ ರಿಫೈನ್ಡ್ ಆಯಿಲ್ಸ್ ನ ಆದಷ್ಟು ಕಡಿಮೆ ಮಾಡಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ನ ಯೂಸ್ ಮಾಡಿ. ಬಟ್ ಮೇಜರ್ಲಿ ಏನು ಅಂದ್ರೆ ಕ್ವಾಂಟಿಟಿ, ನೀವು ಎಷ್ಟು ಎಣ್ಣೆ ಬಳಸ್ತೀರಾ ಅದು ತುಂಬಾ ಮುಖ್ಯ. ಸೊ ಈ ಮೆಸೇಜ್ ಜೊತೆಗೆ ಇದನ್ನ ಕನ್ಕ್ಲೂಡ್ ಮಾಡೋಣ. ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ, ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ, ಜಸ್ಟ್ ರೆಡ್ಯೂಸ್ ಮಾಡಿ ನಿಮ್ಮ ಫ್ಯಾಟ್ ಇಂಟೇಕ್ ನ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಭೇಟಿ ಆಗೋಣ. ಧನ್ಯವಾದ.